ನಿಮ್ಮ ಬೆಲೆಯನ್ನು ಹೆಚ್ಚಿಸಬೇಕಾದರೆ ಮಾಡಿ ಈ 26 ಕೆಲಸ. 1. ಮೊದಲು ನಿಮಗೆ ನೀವು ಪ್ರಾಮುಖ್ಯತೆ ಕೊಡುವುದನ್ನು ಶುರು ಮಾಡಿಕೊಳ್ಳಿ. ಯಾರ ಹಿಂದೆ ಮುಂದೆಯೂ ಸುತ್ತಬೇಡಿ. 2. ನಿಮ್ಮನ್ನು ಅರ್ಥ ಮಾಡಿಕೊಳ್ಳದಿದ್ದವರಿಗೆ ಪದೇ ಪದೇ ಅರ್ಥ ಮಾಡಿಸುವುದನ್ನು ನಿಲ್ಲಿಸಿಬಿಡಿ. ಸಮುದ್ರದ ನೀರಿಗೆ ಎಷ್ಟೇ ಸಕ್ಕರೆಯನ್ನು ಸೇರಿಸಿದರೂ ಅದು ಉಪ್ಪಾಗಿಯೇ ಇರುತ್ತದೆ. ಹಾಗಾಗಿ ಸಕ್ಕರೆಯನ್ನು ಸೇರಿಸುವುದನ್ನು ನಿಲ್ಲಿಸಿಬಿಡಿ. ಅಂದರೆ ಪದೇ ಪದೇ ಅಂಗಲಾಚುವುದು, ಅರ್ಥ ಮಾಡಿಸುವುದು ಮಾಡದಿರಿ. 3. ಇತರರ ಚಿಂತೆ ಮಾಡುವುದನ್ನು ನಿಲ್ಲಿಸಿಬಿಡಿ. ನೀವು ನಿಮ್ಮ ಬಗ್ಗೆ ಯೋಚಿಸಿ. ಈ ಜೀವನ ನಿಮ್ಮದು, ಜನರದ್ದಲ್ಲ. ಹಾಗಾಗಿ ಇತರರ ಚಿಂತೆ ಬಿಟ್ಟು ಬಿಡಿ. 4. ಯಾರು ನಿಮ್ಮನ್ನು ಅರ್ಥ ಮಾಡಿಕೊಳ್ಳುತ್ತಾರೋ ಅಂಥವರ ಜೊತೆಗಿರಿ. ನಿಮ್ಮನ್ನು ಅರ್ಥ ಮಾಡಿಕೊಳ್ಳದಿದ್ದವರನ್ನು, ನಿಮ್ಮ ಜೀವನದಲ್ಲಿ ಇರಲು ಲಾಯಕ್ಕಿಲ್ಲದಿದ್ದವರನ್ನು ನಿಮ್ಮ ಜೀವನದಿಂದ ಕಿತ್ತು ಒಗೆಯಿರಿ. 5. ನಿಮ್ಮ ಬಗ್ಗೆ ಯಾರು ಏನು ಆಲೋಚನೆ ಮಾಡುತ್ತಾರೆ ಎಂದು ಆಲೋಚಿಸುವುದನ್ನು ಬಿಟ್ಟು ಬಿಡಿ. ನಿಮ್ಮ ಗುರಿ ಏನಿದೆ ಅದರ ಮೇಲೆ ಫೋಕಸ್ ಮಾಡಿ. ಯಾವುದೇ ವ್ಯಕ್ತಿ ಇರಲಿ, ಗುರಿ ಇಲ್ಲದೆ ಇರಬಾರದು. ಹಣ ಮಾಡಬೇಕು, ಮನೆ ಕಟ್ಟಬೇಕು, ಆಭರಣಗಳನ್ನು ಕೊಳ್ಳಬೇಕು, ಮಕ್ಕಳಿಗೆ ಉತ್ತಮ ವಿದ್ಯಾಭ್ಯಾಸ ಕೊಡಿಸಬೇಕು, ಚೆನ್ನಾಗಿ ಓದಬೇಕು, ಒಳ್ಳೆಯ ಕೆಲಸವನ್ನು ಗಿಟ್ಟಿಸಿಕೊಳ್ಳಬೇಕು. ಹಾಗಾಗಿ ಗುರಿಯ ಮೇಲೆ ಫೋಕಸ್ ಮಾಡಿ. 6. ಖುಷಿಯಿಂದ ಇರುವ ವ್ಯಕ್ತಿಯಾಗಿ ಅನವಶ್ಯಕ ಚಿಂತೆಯನ್ನು ಮಾಡಬೇಡಿ. ಎಲ್ಲರೊಂದಿಗೂ ನಗುತ್ತಾ ಮಾತನಾಡಿ, ಒತ್ತಡದಿಂದ ದೂರವಿರಿ. 7. ನೀವು ಎಂದಿಗೂ ಯಾರ ಆಪ್ಷನ್ ಆಗಿ ಇರಬೇಡಿ. ನೀವು ಇತರರ ಪ್ರಯಾರಿಟಿಯಾಗಿ, ಅಂದರೆ ನೀವು ಅವರ ಆದ್ಯತೆಯಾಗಿರಬೇಕು. ಅಂತಹ ವ್ಯಕ್ತಿತ್ವವನ್ನು ಬೆಳೆಸಿಕೊಳ್ಳಿ. ಹಾಗೆ ಯಾರು ನಿಮಗೆ ಬೆಲೆ ಕೊಡುವುದಿಲ್ಲವೋ ಅಂತವರಿಂದ ಅಂತರವನ್ನು ಕಾಯ್ದುಕೊಳ್ಳಿ. 8. ನಿಮ್ಮ ಕಾಳಜಿಯನ್ನು ವಹಿಸಿ ಮತ್ತು ನಿಮ್ಮ ಆತ್ಮವನ್ನು ಖುಷಿಪಡಿಸಿ. ಯಾವಾಗ ಏನು ಮಾಡಬೇಕು, ಎಲ್ಲಿಗೆ ಹೋಗಬೇಕು ಎಲ್ಲವನ್ನೂ ನೀವು ನಿರ್ಧರಿಸಿ. ಉತ್ತಮ ಆಹಾರವನ್ನು ಸೇವಿಸಿ, ನಿಮಗೆ ಖುಷಿ ಕೊಡುವ ಕೆಲಸವನ್ನು ಮಾಡಿ. ಒಟ್ಟಾರೆಯಾಗಿ ನಿಮ್ಮನ್ನು ನೀವು ಖುಷಿಯಾಗಿ ಇಡಿ. 9. ನಿಮ್ಮ ವ್ಯಕ್ತಿತ್ವವನ್ನು ಸುಧಾರಿಸಿಕೊಳ್ಳಿ. ಒಂದು ಸ್ಟ್ಯಾಂಡರ್ಡ್ ಅನ್ನು ಮೇಂಟೈನ್ ಮಾಡಿ. ಹಣವನ್ನು ಗಳಿಸಿ. ಯಾರ ಹತ್ತಿರವೂ ಏನನ್ನು ಬೇಡಬೇಡಿ. 10. ನಿಮ್ಮನ್ನು ನೀವು ಪ್ರೀತಿಸಿ. ನಿಮಗೆ ನೀವು ಗೌರವವನ್ನು ಕೊಡಿ. ಯಾರ ಮನಸ್ಸನ್ನು ನೋಯಿಸಬೇಡಿ. ಯಾರಿಗೂ ಅವಮಾನವನ್ನು ಮಾಡಬೇಡಿ. 11. ಜೀವನ ನಿಮ್ಮದು. ಹಾಗಾಗಿ ನೀವು ನಿಮ್ಮ ಪ್ರಕಾರವೇ ಬದುಕಿ. ನಿಮ್ಮ ಸ್ವಂತ ನಿರ್ಧಾರಗಳನ್ನು ಸ್ವಂತ ಬಲದ ಮೇಲೆ ತೆಗೆದುಕೊಳ್ಳಿ. ಯಾರ ಮೇಲೆಯೂ ಡಿಪೆಂಡ್ ಆಗಿ ಇರಬೇಡಿ. 12. ನಿಮ್ಮ ಮೇಲೆ ನಿಮಗೆ ವಿಶ್ವಾಸವಿರಬೇಕು. ನಿಮ್ಮ ಕೌಶಲ್ಯಗಳನ್ನು ಹೆಚ್ಚಿಸಿಕೊಳ್ಳಿ. ನಿಮ್ಮ ವ್ಯಕ್ತಿತ್ವವನ್ನು ಬಲಶಾಲಿಯಾಗಿಸಿಕೊಳ್ಳಿ. ಯಾರ ಮುಂದೆಯೂ ಬಗ್ಗಬೇಡಿ. 13. ನಿಮ್ಮ ಕೆಲಸದಲ್ಲಿ ನೀವು ವ್ಯಸ್ತವಾಗಿರಿ. ಅನವಶ್ಯಕ ಮಾತು, ಕಾಲಹರಣವನ್ನು ಮಾಡಬೇಡಿ. ನೀವು ನಿಮ್ಮ ಕೆಲಸ ಮಾಡಿ ಅಷ್ಟೇ. 14. ಯಾರಿಗೂ ಕೂಡ ಅತಿ ಪ್ರಾಮುಖ್ಯತೆಯನ್ನು ಕೊಡಬೇಡಿ. ಬಕೆಟ್ ಹಿಡಿಯುವ ಕೆಲಸವನ್ನಂತೂ ಮಾಡಲೇಬೇಡಿ. ಇತರರಿಗೋಸ್ಕರ ನಿಮ್ಮ ಜೀವನವನ್ನು ಹಾಳು ಮಾಡಿಕೊಳ್ಳಬೇಡಿ. 15. ಯಾರಿಗೂ ನಿಮ್ಮ ಗುಟ್ಟನ್ನು ತಿಳಿಸಬೇಡಿ. ಹಾಗೆ ಯಾರಿಗೂ ನಿಮ್ಮ ದೌರ್ಬಲ್ಯವನ್ನು ಹೇಳಿಕೊಳ್ಳಬೇಡಿ. ಸದಾ ನಿಮ್ಮ ಸ್ವಂತ ಬಲದಲ್ಲೇ ಇರಿ. ಯಾರ ಎದುರಿಗೂ ಅಳಬೇಡಿ. ನೀವು ದುರ್ಬಲ ಎಂದು ತೋರಿಸಿಕೊಳ್ಳಬೇಡಿ. 16. ಸ್ವಾಭಿಮಾನಿಯಾಗಿ. ನಿಮ್ಮ ಸ್ವಗೌರವದ ಜೊತೆಗೆ ಅಡ್ಜಸ್ಟ್ಮೆಂಟ್ ಮಾಡಿಕೊಳ್ಳಬೇಡಿ. ಯಾರು ನಿಮ್ಮನ್ನು ಇಷ್ಟಪಡುತ್ತಾರೋ ಅಂತವರ ಜೊತೆಗಿರಿ. ನಿಮ್ಮನ್ನು ಇಷ್ಟಪಡದವರನ್ನು ದೂರವಿಡಿ. 17. ನಿಮ್ಮ ಜಯ, ನಿಮ್ಮ ಗುರಿಯನ್ನು ಮೊದಲ ಆದ್ಯತೆಯನ್ನಾಗಿ ಮಾಡಿಕೊಳ್ಳಿ. ಅದಕ್ಕೆ ಪ್ರಾಮುಖ್ಯತೆಯನ್ನು ಕೊಡಿ. ಬಾಕಿ ಉಳಿದ ಕೆಲಸಗಳನ್ನು ನಂತರ ನೋಡಿಕೊಳ್ಳಿ. 18. ಖುಷಿಯಾಗಿರುವುದನ್ನು ಪ್ರಾರಂಭಿಸಿ. ಖುಷಿಯನ್ನು ಹಂಚಲು ಪ್ರಾರಂಭಿಸಿ. 19. ನಿಮ್ಮ ದೃಷ್ಟಿಯಲ್ಲಿ ನೀವು ಉತ್ತಮರಾಗಬೇಕು. ಇಷ್ಟು ಸಕ್ಷಮತೆಯನ್ನು ನೀವು ಹೊಂದಲೇಬೇಕು. 20. ನಿಮ್ಮದೇ ಒಂದು ಬೇರೆಯಾದ ವ್ಯಕ್ತಿತ್ವವನ್ನು ರೂಪಿಸಿಕೊಳ್ಳಿ. ಗುಂಪಿನಲ್ಲಿ ಗೋವಿಂದ ಅನ್ನಿಸಿಕೊಳ್ಳಬೇಡಿ. ಇತರರು ಉತ್ತಮ ಕೆಲಸಗಳನ್ನು ಮಾಡಿದಾಗ ಖಂಡಿತ ಅದನ್ನು ಸ್ವಾಗತಿಸಿ ಮತ್ತು ಅಭಿನಂದಿಸಿ. 21. ಅನವಶ್ಯಕ ಮಾತುಗಳನ್ನು ಆಡಬೇಡಿ. ಭಾವನೆಗಳ ಮೇಲೆ ಹಿಡಿತವನ್ನು ಸಾಧಿಸಿ. ಎಲ್ಲರ ಎದುರಿಗೂ ನಿಮ್ಮ ಭಾವನೆಯನ್ನು ತೋರಿಸಿಕೊಳ್ಳಬೇಡಿ. 22. ನಿಮ್ಮ ಸಿಟ್ಟಿನ ಮೇಲೆ ಹಿಡಿತವನ್ನು ಸಾಧಿಸಿ. ನಿಮ್ಮ ಕಂಟ್ರೋಲ್ ಅನ್ನು ಬಿಟ್ಟುಕೊಡಬೇಡಿ. ಯಾರು ನಿಮ್ಮ ಮೇಲೆ ಎಷ್ಟೇ ಕೂಗಾಡಿದರೂ ಉತ್ತರ ಕೊಡಬೇಡಿ. ಅವರಿಗೆ ಬೊಗಳಲು ಬಿಡಿ ಮತ್ತು ನೀವು ಸುಮ್ಮನಾಗಿ. 23. ಸಮಸ್ಯೆಗಳಿಗೆ ಹೆದರಿಕೊಳ್ಳಬೇಡಿ. ಹೋರಾಡುವುದನ್ನು ಕಲಿತುಕೊಳ್ಳಿ. ನಿಮ್ಮ ಮನಸ್ಸನ್ನು ಮೊದಲು ಶಾಂತವಾಗಿರಿಸಿ.
ಪ್ರತಿಯೊಂದು ಪರಿಸ್ಥಿತಿಯಲ್ಲೂ ಉತ್ತಮವಾಗಿರುವುದನ್ನು ಕಲಿತುಕೊಳ್ಳಿ. 24 ಜನರೊಂದಿಗೆ ಸರಳವಾಗಿರಿ, ಆದರೆ ಎಲ್ಲರನ್ನೂ ನಂಬಬೇಡಿ, ಎಲ್ಲರಿಗೂ ಎಲ್ಲಾ ವಿಷಯಗಳನ್ನು ಹೇಳಿಕೊಳ್ಳಬೇಡಿ. 25 ನಿಮ್ಮನ್ನು ಅವಮಾನ ಮಾಡುವ ಅವಕಾಶವನ್ನೇ ಕೊಡಬೇಡಿ. ಯಾರಾದರೂ ಅವಮಾನ ಮಾಡಿದರೆ ಅವರಿಗೆ ಅವರ ಜಾಗವನ್ನು ಖಂಡಿತ ತೋರಿಸಿ. ಪ್ರತಿ ಸಲ ಸುಮ್ಮನಿರಬೇಡಿ, ಪುನಃ ನಿಮ್ಮ ಅವಮಾನ ಮಾಡುವ ಧೈರ್ಯ ಮಾಡಬಾರದು, ಹಾಗೆ ಮಾಡಿ. 26 ಯಾರು ಎಷ್ಟೇ ಬಾರಿ ಕರೆದರೂ ಒಬ್ಬರ ಮನೆಗೆ ಪದೇ ಪದೇ ಹೋಗಬಾರದು. ನಿಮಗೆ ನಿಮ್ಮ ಗೌರವ ಬೇಕಾದಲ್ಲಿ ಒಂದು ಗಡಿರೇಖೆಯನ್ನು ಎಳೆದುಕೊಳ್ಳಬೇಕು. ಇನ್ನು ಕೊನೆಯದಾಗಿ, ನಿಮ್ಮನ್ನು ನೀವು ಪ್ರೀತಿಸಿ, ನಿಮ್ಮೊಂದಿಗೆ ನೀವು ಮಾತನಾಡಿ, ನಿಮ್ಮನ್ನು ನೀವು ಖುಷಿಪಡಿಸಿ ಮತ್ತು ನಿಮಗೋಸ್ಕರವಾಗಿಯೇ ಬದುಕಲು ಪ್ರಾರಂಭಿಸಿ. ಧನ್ಯವಾದಗಳು.